ಆನೇಕಲ್ ತಾಲೂಕಿನ ಕಾವಲ ಹೊಸಹಳ್ಳಿ ಸಮೀಪವಿರುವ ಒರಿಯನ್ ಎಕ್ಸ್ಟ್ರಾ ಸಿಟಿ ಕೆಲವೊಂದು ಸಮಸ್ಯೆಗಳಿತ್ತು. ಅದನ್ನು ಸರಿಪಡಿಸುವ ಕೆಲಸಗಳನ್ನು ಮಾಡಿದ್ದೇವೆ. ಈಗಾಗಲೇ ಅಧಿಕಾರಿಗಳ ಜೊತೆ ಮಾತನಾಡಿ ಯಾವುದೇ ಕಾರಣಕ್ಕೂ ಜನರು ಭಯಪಡುವಂತಿಲ್ಲ. ಯಾವುದೇ ಭಯಪಡದೆ ಸೈಟನ್ನು ಖರೀದಿ ಮಾಡಬಹುದು. ಒರಿಯನ್ ಎಕ್ಸಾನ್ ಸಿಟಿ ಮ್ಯಾನೇಜರ್ ಮಾಧ್ಯಮಗಳಿಗೆ ಈ ರೀತಿ ಮಾಹಿತಿ ನೀಡಿದ್ದಾರೆ. ಆನೇಕಲ್ ತಾಲೂಕಿನ ಕಾವಲ ಹೊಸಹಳ್ಳಿ ಸಮೀಪ ಇರುವ ಒರಿಯನ್ ಎಕ್ಸಾ ಸಿಟಿ ಸಂಬಂಧಪಟ್ಟಂತೆ ಇದೇ 24ನೇ ತಾರೀಕಿನಂದು ವಿಸ್ತೃತ ವರದಿ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇಂದು ಆಡಳಿತ ಮಂಡಳಿ ಮಾಧ್ಯಮಗಳನ್ನು ಕರೆಸಿ ಗೊಂದಲಗಳ ಬಗ್ಗೆ ಕೆಲವೊಂದು ಸಮಸ್ಯೆಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ತಿಳಿಸಿದ್ದಾರೆ. ಇತ್ತೀಚೆಗೆ ಈ ಲೇಔಟ್ನ ಬಗ್ಗೆ ಸಾಕಷ್ಟು ದೂರುಗಳು ಕೇಳಿ ಬರ್ತಿದ್ವು. ಸೊ ನಿಮ್ಮ ಮೊದಲನೇ ರಿಯಾಕ್ಷನ್? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಸೊ ನೀವು ಹಾಗೆ ನಿಮ್ಮ ಚಾನಲಲ್ಲಿ ನೋಡಿದ ಪ್ರಕಾರ ಕೆಲವೊಂದು ಏನೋ ಅನ್ವಾಂಟೆಡ್ ಥಿಂಗ್ಸ್ ಇದೆ ಅನ್ನೋ ಥರ ಒಂದು ಬಿಂಬವಾಗಿತ್ತು. ಇದರಲ್ಲಿ ಈ ಲೇಔಟಲ್ಲಿ ಅಕ್ರಮವಾಗಿ ಮಾಡಿದ್ದಾರೆ ಅನ್ನೋ ಥರ ಇನ್ನೊಂದು ಮತ್ತೊಂದೆಲ್ಲ ಇತ್ತು. ಸೊ ಹಾಗಾಗಿ ಅದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡೋ ಉದ್ದೇಶದಿಂದ ನಾವು ಒರಿಯನ್ ಗ್ರೂಪ್ಸ್ನ ರೆಪ್ರೆಸೆಂಟೇಟಿವ್ ಆಗಿ ನಾವು ಇಲ್ಲಿ ಬಂದಿದ್ದೇವೆ. ಸೊ ಈ ವಿಚಾರವಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಾವು ಕೆಲವೊಂದು ಎಲ್ಲ ಪರಿಶೀಲನೆ ಮಾಡಿ ಎಲ್ಲ ಇನ್ನೊಂದು ಮತ್ತೊಂದು ಮಾಡಿನೇ ಫರ್ದರ್ ಏನು ಡೆವಲಪ್ಮೆಂಟ್ ಇನ್ನೊಂದಕ್ಕೆ ಕೈ ಹಾಕೋದು. ಈ ಸಂದರ್ಭದಲ್ಲಿ ಕೆಲವೊಂದು ಊಹಾಪೋಹಗಳು ಮೂರನೇ ಪಾರ್ಟಿ ಕಡೆಯಿಂದ ಇದು ಬ್ರೋಕರ್ಸ್ ಕಡೆಯಿಂದ ಇದು ಊಹಾಪೋಹಗಳೆಲ್ಲ ಓಡಾಡ್ತಾ ಇರ್ತವೆ. ಅದಕ್ಕೆ ಯಾರೂ ಸಾರ್ವಜನಿಕ ಗಮನ ಕೊಡೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಯಾವುದೇ ಥರ ತೊಂದರೆ ತಾಪತ್ರೆ ಇಲ್ಲದೇ ನೀಟಾಗಿ ಎಲ್ಲ ಕ್ಲಿಯರಾಗಿ ನಾವು ಈ ಲೇಔಟ್ನ ಡೆವಲಪ್ಮೆಂಟ್ ಮಾಡಿದ್ದೀವಿ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಯಾವ್ದಾದ್ರು ಊಹಾಪೋಹಗಳು ಇನ್ನೊಂದು ಮತ್ತೊಂದು, ಈಗ ನಾರ್ಮಲ್ ಗೊತ್ತಿರೋ ಹಾಗೆ ಯಾವುದೋ ಒಂದು ಲೇಔಟ್ ಮಾಡಬೇಕು ಅಂತ ಹೇಳಿದಾಗ ಹಲವಾರು ವಿಘ್ನಗಳು ಬರ್ತವೆ. ಬಡಾವಣೆ ಸ್ಟಾರ್ಟ್ ಮಾಡಿದಾಗ ಇನ್ನೊಂದು ಮತ್ತು ಹಂಗಂತೆ ಹಿಂಗಂತೆ ಅನ್ನೋದು ಊಹಾಪೋಹಗಳು. ಅದಕ್ಕೆ ಅದು ಗಮನ ಕೊಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಎಲ್ಲಾದರೂ ಮಾತಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಎಲ್ಲ ಮಾತಾಡಿದ್ದೀವಿ. ಅದಕ್ಕೆ ತಕ್ಕನಾಗಿರೋ ಕ್ರಮಗಳು ಇನ್ನೊಂದು ಮತ್ತೊಂದು ಕೈಗೊಳ್ಳೋ ಥರ ವಿಚಾರಗಳನ್ನ ಮಾತಾಡಿದ್ದೀವಿ. ಹಾಗೆ ಸೈಟ್ ತೊಗೊಳ್ಳೋರಾಗಲಿ ಇನ್ನೊಬ್ಬರಾಗಲಿ ಯಾರೂ ಭಯಪಡೋಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಕ್ಲಿಯರ್ ಟೈಟ್ಲ್ ಇರ್ತಕ್ಕಂಥ ಪ್ರಾಪರ್ಟಿಯನ್ನು ನಾವು ಮಾಡಿದ್ದೀವಿ ಅಂತ ಸರ್. ಕಳೆದ ಬಾರಿ ತುಂಬ ಗೊಂದಲಗಳಿತ್ತು. ಈಗ ಇದು ಅದೆಲ್ಲ ಸೆಪ್ರೇಟ್ ಆಗಿದೆಯಾ, ಹೆಂಗೆ ಇದು? ಗೊಂದಲಗಳು ಅಂತ ಹೇಳಿದ್ರೆ, ಗೊಂದಲಗಳು ಅಂದರೆ ಇದು ಜಸ್ಟ್ ಊಹಾಪೋಹನ ಮಾದರಿ. ಎಲ್ರಿಗೂ ನಮಸ್ಕಾರ. ನಾನು ಒರಿಯನ್ ಪರವಾಗಿ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಒಂದಷ್ಟು ಸ್ಪಷ್ಟೀಕರಣನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನು ಕೇಳ್ಪಟ್ಟಿದ್ರಿ, ಒಂದಷ್ಟು ಊಹಾಪೋಹಗಳಿರ್ಬೋದು, ಅದೆಲ್ಲನೂ ಕೂಡ ಮ್ಯಾನೇಜ್ಮೆಂಟ್ ಕಡೆಯಿಂದ ಅದಕ್ಕೆ ಉತ್ತರನ ಕೊಟ್ಟಿದ್ದಾರೆ ನಮ್ಮ ಜನರಲ್ ಮ್ಯಾನೇಜರ್. ಕಂಪ್ನಿ ಬಗ್ಗೆ ಹೇಳಬೇಕು ಅಂದರೆ, ಸಹಜವಾಗಿ ನಾವು ಮೋರ್ ದೆನ್ 45 ಪ್ರಾಜೆಕ್ಟ್ಸನ್ನು ಕಂಪ್ಲೀಟ್ ಮಾಡಿದ್ದೀವಿ. ಸಾಕಷ್ಟು ನಾನು ಹೇಳಬೇಕು ಅಂದರೆ, ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಲೊಕೇಶನ್ಸಲ್ಲೂ ಮಾಡಿದ್ದೀವಿ. ಮೇಜರಾಗಿ BMRDA ಪ್ರಾಜೆಕ್ಟ್ಗಳೇ ಜಾಸ್ತಿ. ಹಾಗಿದ್ದಾಗ ನಾವು ಕೂಡ ಕ್ಲಿಯರ್ ಟೈಟಲ್ ಇಲ್ಲದೇ ಇರುವಂಥ ಪ್ರಾಜೆಕ್ಟ್ಗಳನ್ನ ಮಾಡೋಕ್ಕೆ ಬರಲ್ಲ. ಯಾಕಂದರೆ ನಮ್ಮಲ್ಲಿ ಕೂಡ 3000+ ಹ್ಯಾಪಿ ಕಸ್ಟಮರ್ಸ್ ಇರೋದ್ರಿಂದ ಮೋಟೋ ಕೂಡ ಸರ್ವಿಸ್ ಓರಿಯೆಂಟೆಡೇ ಇರೋದು. ಸೊ ಯಾರೇ ಕಸ್ಟಮರ್ಸ್ಗಳಾಗಿರ್ಬೋದು, ಅಂದರೆ ಈಗ ತೊಗೊಂಡಿರೋವಂಥ ಕಸ್ಟಮರ್ ಇರ್ಬೋದು ಅಥವಾ ಮುಂದೆ ತೊಗೊಳ್ಳೋವಂಥ ಕಸ್ಟಮರ್ ಇರ್ಬೋದು, ಯಾರೂ ಕೂಡ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಸಣ್ಣ ಪುಟ್ಟ ಏನೇ ಗ್ಲಿಚಸ್ ಇದ್ದರೂ ಕೂಡ ಕಸ್ಟಮರ್ ಪರವಾಗಿ ಕಂಪನಿ ಇದ್ದೇ ಇರುತ್ತೆ. ಸೊ ಯಾರೂ ಪ್ಯಾನಿಕ್ ಆಗಬೇಡಿ, ಧೈರ್ಯವಾಗಿ ಬನ್ನಿ, ತೊಗೊಳ್ಳಿ. ಒಳ್ಳೆ ಫ್ಯೂಚರ್ ಇದೆ ಆ್ಯಂಡ್ ಒಂದು ಒಳ್ಳೆ ಅವಕಾಶ ಕೂಡ. ಈಗ ಅದಕ್ಕೆ ಸ್ಪಷ್ಟೀಕರಣ ಕೊಡ್ತೀರಾ? ಖಂಡಿತವಾಗಿ ಈಗೇನು ಸಣ್ಣ ಪುಟ್ಟ ಈಗೇನು ವಿಶೇಷವಾಗಿ ಇಲ್ಲೇನು ನ್ಯೂಸ್ ಅಥವಾ ಏನು ಚಲಾವಣೆಯಲ್ಲಿದೆ, ಸೊ ಇದುವರೆಗೂ ಕೂಡ ಯಾವುದೇ ಥರ ಸಮಸ್ಯೆಗಳಿಲ್ಲ. ಒಂದು ವೇಳೆ ಆ ಥರ ಸಮಸ್ಯೆಗಳಿದ್ದಲ್ಲಿ ಏನಾದರೂ ಇತ್ತು ಅಂತಂದರೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅಥವಾ ಕಂಪ್ನಿ ಇದೆ ಕಸ್ಟಮರ್ ಜೊತೆ. ಸೊ ಎಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಕ್ಕೆ, ಹಾಗೆಯೇ ಕಸ್ಟಮರ್ ಜೊತೆ ಇರೋಕ್ಕೆ ನಾವು ಯಾವಾಗಲೂ ಕೂಡ ರೆಡಿ ಇರ್ತೀವಿ. ಸೊ ದಯವಿಟ್ಟು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಈಗ ನೀವು ಕಂಪ್ನಿ ಮುಖ್ಯಸ್ಥರು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ ಈ ಸಂಬಂಧಪಟ್ಟಂಗೆ? ಖಂಡಿತವಾಗಿ ಇಲ್ಲಿ ಬಂದು ಮಾತಾಡಬೇಕು ಅಂತಂದರೆ, ಸಹಜವಾಗಿ ಈ ಸ್ಪಷ್ಟೀಕರಣ ಕೊಡ್ತಿದ್ದೀವಿ ಅಂತಂದರೆ ನಾವು ಕ್ಲಿಯರಾಗಿ ಇರಬೇಕಾಗುತ್ತೆ. ಸಂಬಂಧಪಟ್ಟ ಎಲ್ಲ ಚರ್ಚೆಗಳು ನಡೆದಿದೆ. ಕಸ್ಟಮರ್ ಪರವಾಗಿ ಸದಾ ಇರ್ತೀವಿ. ಇಷ್ಟನ್ನು ನಾನು ಧೈರ್ಯವಾಗಿ ಹೇಳಬಲ್ಲೆ. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ನಾನು ಆರ್ಯನ್ ಅಂತ, ಮಾರ್ಕೆಟಿಂಗ್. ವರದಿ ಆನಂದ್ ಕುಮಾರ್, K99 ಕನ್ನಡ ನ್ಯೂಸ್ ಚಾನಲ್, ಆನೇಕಲ್.